ಜೈಲಿಗೆ ಹೋದ್ರೂ ಕೂಡ ಶಾಸಕರ ಪುತ್ರ ಬುದ್ಧಿಯನ್ನ ಕಲ್ತಿಲ್ಲ. ಶಾಸಕ ಹ್ಯಾರಿಸ್ ಪುತ್ರ ನಲಪಾಡ್ ಮತ್ತೆ ಪುಂಡಾಟವನ್ನ ಮೆರೆದಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಲಪಾಡ್ ಪ್ರತ್ಯಕ್ಷನಾಗಿದ್ದಾರೆ. ಆದ್ರೆ ಜೈಲಿಗೆ ಹೋದ್ರೂ ಕೂಡ ಬುದ್ಧಿ ಕಲ್ತಿಲ್ಲ ಅನ್ನೋದು ಸ್ಪಷ್ಟವಾಗಿ ವಿಡಿಯೋ ಮುಖಾಂತರ ಗೊತ್ತಾಗ್ತಾ ಇದೆ. ಆ ವಿಡಿಯೋ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಶಾಸಕ ಹ್ಯಾರಿಸ್ ಪುತ್ರ ನಲಪಾಡ್ ಯಾವ ರೀತಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪ್ರತ್ಯಕ್ಷವಾಗಿದ್ದಲ್ಲದೆ ಅಲ್ಲಿ ಯಾವ ರೀತಿ ಪುಂಡಾಟವನ್ನ ಮಾಡಿದ್ದಾರೆ, ಆ ಎಕ್ಸ್ಕ್ಲೂಸಿವ್ ಫುಟೇಜ್ ಇದೀಗ ಸ್ಕ್ರೀನ್ ಮೇಲೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಮುನಿರಾಜು, ಜೈಲಿಗೆ ಹೋದ್ರೂ ಬುದ್ಧಿ ಬರಲಿಲ್ಲ ಅನ್ನೋದು ಎರಡು ವಿಡಿಯೋ ಮುಖಾಂತರ ಗೊತ್ತಾಗ್ತಿದೆ. ಒಂದು ಸ್ಟೇಡಿಯಂನಲ್ಲಿ ಪ್ರತಿಭಟನೆ ಮಾಡಿರೋದು ಚೌಕಿದಾರ್ ಚೋರ್ಹೆ ಅಂತ, ಇನ್ನೊಂದು ಮಾಜಿ ಪ್ರೇಯಸಿಯ ಜೊತೆಗೆ ಮೋಜು ಮಸ್ತಿ ಮಾಡಿರೋದು, ಅದು ಕೂಡ ಫಾರಿನ್ ಗರ್ಲ್ಸ್. ಆ ಫುಟೇಜ್ ಅನ್ನ ಕೂಡ ನಾವು ಸ್ಕ್ರೀನ್ ಮೇಲೆ ಇದೀಗ ನೋಡ್ತಾ ಇದೀವಿ. ಚಿಯರ್ ಗರ್ಲ್ಸ್ ಇವರೆಲ್ಲರೂ ಕೂಡ ಫಾರಿನರ್ಸ್. ಇವ್ರ ಜೊತೆಗೆ ಮೋಜು ಮಸ್ತಿಯನ್ನ ನಲಪಾಡ್ ಮಾಡಿರುವಂತ ವಿಡಿಯೋ ಇದು. ಇವಾಗ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಮುನಿರಾಜು, ಎರಡು ವಿಡಿಯೋನು ನಾವು ಅಬ್ಸರ್ವ್ ಮಾಡಿದ್ವಿ. ಒಂದು ಸ್ಟೇಡಿಯಂನಲ್ಲಿ ಯಾವ ರೀತಿ ಪುಂಡಾಟವನ್ನ ಮಾಡಿರೋದು, ಇನ್ನೊಂದು ಕಡೆ ಫಾರಿನ್ ಚಿಯರ್ ಗರ್ಲ್ಸ್ ಜೊತೆಗೆ ಯಾವ ರೀತಿ ಮೋಜು ಮಸ್ತಿಯನ್ನ ಮಾಡಿದ್ದಾರೆ ಅಂತ. ಈ ಫಾರಿನ್ ಹುಡುಗಿರ ಜೊತೆ ಮೋಜು ಮಸ್ತಿ ಮಾಡಿರೋದು ಇದು ಯಾವ ವಿಡಿಯೋ, ಯಾವತ್ತಾಗಿರೋದು, ಜೊತೆಗೆ ಈಗ ಸ್ಟೇಡಿಯಂನಲ್ಲಿ ಈ ರೀತಿ ಓಪನ್ ಆಗಿ ಒಬ್ಬ ಜನಪ್ರತಿನಿಧಿಯ ಮಗನಾಗಿ ಈ ರೀತಿ ಎಲ್ಲ ಕೂಗಿದಾರಲ್ಲ, ಏನಾದ್ರು ಆಕ್ಷನ್ ಆಗಿದ್ಯಾ ಮುನಿರಾಜು ಸದ್ಯಕ್ಕೆ? ಶರ್ಮಿತಾ, ನಿನ್ನೆ ನಡೆದಂತ ಒಂದು RCB ಮತ್ತೆ ಡೆಲ್ಲಿ ಒಂದು IPL ಪಂದ್ಯ ಇದೆ. ಈ ಒಂದು ಪಂದ್ಯದ ವೇಳೆ ಏನು ಶಾಸಕ ಹ್ಯಾರಿಸ್ ಪುತ್ರ ನಲಪಾಡ್ ಹ್ಯಾರಿಸ್ ಈ ರೀತಿಯಾಗಿ ಒಂದು ಪ್ರತಿಭಟನೆಯನ್ನ ವ್ಯಕ್ತಪಡಿಸಿರುವಂತದ್ದು. ಅದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ನಡೀತಿರ್ಬೇಕಾದ್ರೆ ಒಂದು ಸ್ಟ್ಯಾಂಡ್ ನಲ್ಲಿ ಈ ರೀತಿ ತನ್ನ ಬೆಂಬಲಿಗರ ಜೊತೆ ಒಂದು ಚೌಕಿದಾರ್ ಚೋರ್ಹೆ ಅನ್ನೋ ಒಂದು ಘೋಷಣೆಗಳನ್ನ ಕೂಗಿದ್ದಾನೆ. ಮತ್ತೆ ಈ ವೇಳೆ ಅಲ್ಲಿದ್ದಂತ ಆತನ ಬೆಂಬಲಿಗರು ಸಹ ಆತನಿಗೆ ಒಂದು ಕೈ ಜೋಡಿಸಿ ಆತನ ಒಂದು ಘೋಷಣೆ ಕೈ ಜೋಡಿಸಿರುವಂತದ್ದು. ಮತ್ತೆ ಇದೇ ವೇಳೆ ಒಂದು ಸ್ಟ್ಯಾಂಡ್ ನಿಂದ ಮ್ಯಾಚ್ ಮುಗಿದ ಬಳಿಕ ಅಲ್ಲಿ ಕೆಲವು ಚಿಯರ್ ಗರ್ಲ್ಸ್ ಜೊತೆನೂ ಸಹ ಆತ ಒಂದು ಅಲ್ಲಿ ಒಂದು ಘೋಷಣೆಗಳನ್ನ ಕೂಗಿ ಅವ್ರ ಜೊತೆ ಸಹ ಒಂದು ಮಿಸ್ಬಿಹೇವ್ ಮಾಡಿದ್ದಾನೆ ಅನ್ನೋದು ಆರೋಪ ಈಗ ಕೇಳಿ ಬಂದಿರುವಂತದ್ದು. ಏನು ಯುವತಿಯರ ಜೊತೆ ಸೇರ್ಕೊಂಡು ಅಲ್ಲಿಯೂ ಸಹ ಒಂದು ತನ್ನ ಆಟೋಪಗಳನ್ನ ಪ್ರದರ್ಶನ ಮಾಡಿದ್ದಾನೆ ಅಂತ ಹೇಳಿ ಒಂದು ಆರೋಪ ಕೇಳಿ ಬಂದಿದೆ. ಮತ್ತೆ ಈಗಾಗಲೇ ಪೊಲೀಸರು ಸಹ ಈ ಒಂದು ಫುಟೇಜ್ಗಳನ್ನ ಚೆಕ್ ಮಾಡಿದ್ದಾರೆ. ಆದ್ರೆ ಅಲ್ಲಿ ಮಿಸ್ಬಿಹೇವ್ ಮಾಡಿದ್ರೆ ಅಥವಾ ಏನೋ ತಪ್ಪಾಗಿ ನಡ್ಕೊಂಡಿದ್ರೆ ಆತನ ಮೇಲೆ ಕ್ರಮ ಕೈಗೊಳ್ಬಹುದು. ಆದ್ರೆ ಬೇರೆ ರೀತಿಯಾಗಿ ಆತ ಏನಾದ್ರು ಅಲ್ಲಿ ಘೋಷಣೆ ಕೂಗುವಂತಕ್ಕೆ ಒಂದು ಅವಕಾಶ ಇದೆ. ಆತನ ಅಭಿಪ್ರಾಯ ಆತನ ಮೇಲೆ ಏನು ಆಕ್ಷನ್ ತಗೊಳ್ಳೋದಕ್ಕೆ ಬರೋದಿಲ್ಲ ಅನ್ನೋ ಮಾಹಿತಿಯನ್ನ ಪೊಲೀಸರು ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ನಿನ್ನೆ ನಡೆದ ಪಂದ್ಯದ ವೇಳೆ ಗುಂಪನ್ನ ಕಟ್ಕೊಂಡು ಹೋಗಿ ಸ್ಟೇಡಿಯಂನಲ್ಲಿ ಘೋಷಣೆಗಳನ್ನ ಕೂಗಿರುವಂತದ್ದು. ಅಲ್ಲಿದ್ದಂತ ಕೆಲವು ಪ್ರೇಕ್ಷಕರಿಗೂ ಸಹ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿತ್ತು. ಯಾಕಂದ್ರೆ ಒಬ್ಬ ಜನಪ್ರತಿನಿಧಿಯ ಬಗ್ಗೆ ಈ ರೀತಿಯಾಗಿ ಘೋಷಣೆಗಳು ಕೂಗುವಂತದ್ದು ಮತ್ತೆ ಸಾರ್ವಜನಿಕ ಸ್ಥಳದಲ್ಲಿ ಯಾವ ರೀತಿ ಇರಬೇಕು ಅನ್ನೋದು ಸಹ ತನಗೆ ಗೊತ್ತಿಲ್ಲ ಅನ್ನೋ ಆಕ್ರೋಶವನ್ನಲ್ಲಿ ಇದ್ದಂತ ಪ್ರೇಕ್ಷಕರು ವ್ಯಕ್ತಪಡಿಸಿರುವಂತದ್ದು. ಶರ್ಮಿತಾ, ಫೈನ್. ಅಂದ್ರೆ ಈಗ ಪೊಲೀಸರ ಪ್ರಕಾರ ಆ ರೀತಿ ಕೂಗ್ಬೇಕಾ ಬೇಡವಾ, ಆದ್ರೆ ಏನ್ ಆಕ್ಷನ್ ತಗೋಬೇಕು ಅಂತ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಇಡೀ ಘಟನೆಗೆ ಸಂಬಂಧಪಟ್ಟಂತೆ ನಲಪಾಡ್ ಕಡೆಯಿಂದ ಏನಾದ್ರು ರಿಯಾಕ್ಷನ್ ಮುನಿರಾಜು? ಶರ್ಮಿತಾ, ಇನ್ನು ಆತ ಸಹ ಒಂದು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಯಾಕಂದ್ರೆ ಒಬ್ಬ ಜನಪ್ರತಿನಿಧಿಯ ಮಗನಾಗಿ ಏನು ಪ್ರಧಾನಮಂತ್ರಿಗಳ ಬಗ್ಗೆ ಒಂದು ಕಾಂಗ್ರೆಸ್ ಆರೋಪದ ಘೋಷಣೆಯನ್ನ ಸ್ಟೇಡಿಯಂನಲ್ಲಿ ಕೂಗಿ ಸುಮಾರು ಸಾವಿರಾರು ಜನ ಇರುವಂತಹ ಸ್ಥಳದಲ್ಲಿ ಈ ರೀತಿಯಾಗಿ ಘೋಷಣೆ ಕೂಗಿ ಪ್ರಧಾನಮಂತ್ರಿ ಅವರಿಗೆ ಒಂದು ನಿಂದನೆ ಮಾಡುವಂತ ಘೋಷಣೆಗಳನ್ನ ಕೂಗಿದ್ದಾನೆ. ಮತ್ತೆ ಈ ಬಗ್ಗೆ ಅಲ್ಲಿ ಸ್ಥಳೀಯರು ಸಹ ಕೆಲವರು ಪ್ರೇಕ್ಷಕರು ಅದನ್ನ ಒಂದು ಕೆಲವು ಬಾರಿ ಆಕ್ರೋಶವನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಈ ರೀತಿಯಾಗಿ ಕೂಗಬಾರ್ದು ಹಾಗೆ ಅಂತ ಹೇಳಿ. ಆದ್ರೆ ಯಾವುದನ್ನು ಲೆಕ್ಕಿಸದೆ ತನ್ನ ಬೆಂಬಲಿಗರ ಜೊತೆಯಾಗಿ ಈ ರೀತಿಯಾಗಿ ಘೋಷಣೆಗಳನ್ನ ಕೂಗಿ ಒಂದು ಪ್ರಧಾನಮಂತ್ರಿಗಳಿಗೆ ಒಂದು ಅವಹೇಳನ ಮಾಡೋ ರೀತಿ ಒಂದು ಅವರಿಗೆ ಒಂದು ಘನತೆಗೆ ಕುತ್ತು ತರೋ ರೀತಿಯಾಗಿ ಘೋಷಣೆಗಳನ್ನ ಕೂಗಿರುವಂತದ್ದು. ಮತ್ತೆ ಈ ಬಗ್ಗೆ ಪೊಲೀಸರು ಮುಂದೆ ಯಾವ ರೀತಿ ಆಕ್ಷನ್ ತಗೋತಾರ ಅಥವಾ ಮುಂದೆ ಏನ್ ಕ್ರಮ ಕೈಗೊಳ್ತಾರ ಅನ್ನೋದ್ರ ಬಗ್ಗೆ ಸಹ ಕಾದ್ ನೋಡ್ಬೇಕಿದೆ. ಯಾಕಂದ್ರೆ ಇದುವರೆಗೂ ಸಹ ಈ ವಿಡಿಯೋಗಳನ್ನ ಎಲ್ಲ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಆದ್ರೂ ಇನ್ನೂ ಇದನ್ನ ಯಾರು ಸೀರಿಯಸ್ ಆಗಿ ತಗೊಂಡಿಲ್ವಾ ಅನ್ನೋ ಉಂಟು ಮಾಡುತ್ತೆ. ಶರ್ಮಿತಾ,
ಓಕೆ, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಒಂದ್ ಕಡೆ ನಾವು ನಲಪಾಡ್ ಪುಂಡಾಟವನ್ನ ನೋಡ್ತಾ ಇದೀವಿ. ಸ್ಟೇಡಿಯಂನಲ್ಲಿ ಮ್ಯಾಚ್ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ತನ್ನ ಬೆಂಬಲಿಗರ ಜೊತೆ, ತನ್ನ ಫ್ರೆಂಡ್ಸ್ ಜೊತೆ ಅಲ್ಲಿ ಮ್ಯಾಚ್ ನೋಡಕ್ ಹೋಗಿ ಚೌಕಿದಾರ್ ಚೋರ್ ಹೇ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಯಾವ ರೀತಿಯಲ್ಲಿ ಅಧಿಕಾರವನ್ನ ಕೂಗ್ತಾ ಇದ್ದಾರೆ ಅಂತ. ಇನ್ನೊಂದು ಕಡೆ ನಾವು ನೋಡ್ತಿದೀವಿ, ಮ್ಯಾಚ್ ಎಲ್ಲ ಮುಗಿದ ಮೇಲೆ ಸೊ ಯಾವ ರೀತಿಯಲ್ಲಿ ಇನ್ನೊಂದು ವಿಡಿಯೋದಲ್ಲಿ ಡಾನ್ಸ್ ಮಾಡ್ತಾ ಇದ್ದಾರೆ. ಅದು ಚಿಯರ್ ಗರ್ಲ್ಸ್ ಡಾನ್ಸ್ ಮಾಡ್ತಿರೋದು. ಅದ್ರ ಜೊತೆಗೆ ನಲಪಾಡ್ ಅವರು ಕೂಡ ಇದ್ದಾರೆ.